ನೋಡಿ, ಸರ್ಕಾರಿ ಶಾಲೆಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೇವಲ ಅಷ್ಟೇ ಅಲ್ಲ, ಹಾಸ್ಟೆಲ್ಗೂ ಕೂಡ ಸಮಸ್ಯೆ ತಟ್ಟಿತ್ತು. ಈಗ ವೃದ್ಧಾಶ್ರಮಕ್ಕೂ ಕೂಡ ಸಮಸ್ಯೆ ಎದುರಾಗಿದೆ. ಇದರಿಂದಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು, ವೃದ್ಧರೆಲ್ಲರೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿರ್ಗತಿಕರು, ಮಾನಸಿಕ ಅಸ್ವಸ್ಥರ ವೃದ್ಧಾಶ್ರಮದಲ್ಲಿ ಪರದಾಡುವಂತಾಗಿದೆ. ಸಿಲಿಂಡರ್ ಇಲ್ಲದೆ 15 ಜನಕ್ಕೆ ಅಡುಗೆ ಮಾಡದೆ ಸವಾಲಾಗಿದೆ. 4 ದಿನಗಳಿಂದ ಸೌದೆ ಒಲೆ ಮೇಲೆ ಅಡುಗೆಯನ್ನ ತಯಾರಿ ಮಾಡಲಾಗ್ತಾ ಇದೆ. ಸೌದೆ ಒಲೆ ಮೇಲೆ ಸಮಯಕ್ಕೆ ಸರಿಯಾಗಿ ಅಡುಗೆ ಸಿದ್ಧವಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ರೊಟ್ಟಿ ಪಲ್ಯ ಮಾಡಲು ಅಪಾರ ಪ್ರಮಾಣದ ಸಮಯವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಸಾಕಷ್ಟು ಸಂಕಷ್ಟಗಳು ಸೃಷ್ಟಿಯಾಗಿರುವಂತದ್ದು. ಅದರಂತೆ ಗ್ಯಾಸ್ ಸಿಲಿಂಡರ್ ಎಫೆಕ್ಟ್ ನಿಂದ ಸಾಕಷ್ಟು ಜನರು ಪರದಾಟ ನಡೆಸ್ತಾ ಇರುವಂತದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ವೃದ್ಧಾಶ್ರಮಕ್ಕೂ ಗ್ಯಾಸ್ ಸಿಲಿಂಡರ್ನ ಎಫೆಕ್ಟ್ ತಟ್ಟಿರುವಂತದ್ದು. ಕಲಬುರಗಿ ನಗರದ ಭಾಗ್ಯಜ್ಯೋತಿ ವೃದ್ಧಾಶ್ರಮಕ್ಕೂ ಇದೀಗ ಕಳೆದ 4 ದಿನಗಳಿಂದಲೂ ಕೂಡ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿರುವಂತಹ ವೃದ್ಧಾಶ್ರಮದವರು ಸೌದೆ ಒಲೆ ಮೇಲೆ ಏನು ಅಡಿಗೆಯನ್ನ ಮಾಡಿ ಅವರಿಗೆ ಊಟ ಬಡಿಸ್ತಾ ಇರುವಂತದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಏನು ಕಟ್ಟಿಗೆಯಿಂದ ಏನು ಸೌದೆ ಒಲೆಯ ಮೂಲಕ ಈಗ ರೊಟ್ಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರೊಟ್ಟಿ ಮಾಡಿ ಇಲ್ಲಿರುವಂತಹ ವೃದ್ಧಾಶ್ರಮದಲ್ಲಿರುವಂತವರಿಗೆ ಊಟವನ್ನ ಬಡಿಸ್ತಾ ಇರುವಂತದ್ದು. ಪ್ರತಿನಿತ್ಯ ಬೆಳಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನದ ಊಟ, ರಾತ್ರಿಯ ಊಟ, 3 ಹೊತ್ತಿನ ಊಟವೂ ಕೂಡ ಸೌದೆ ಒಲೆಯ ಮೇಲೆನೆ ಅಡಿಗೆ ಮಾಡಿ ಇಲ್ಲಿರುವಂತಹ ವೃದ್ಧಾಶ್ರಮದಲ್ಲಿರುವಂತಹ ಜನರಿಗೆ ಊಟವನ್ನ ಬಡಿಸೋದಕ್ಕೆ ಇಲ್ಲಿರುವಂತಹ ವೃದ್ಧಾಶ್ರಮದವರು ಮುಂದಾಗಿರುವಂತದ್ದು. ಈಗ ಕಳೆದ ಏನು 4 ದಿನಗಳಿಂದಲೂ ಕೂಡ ಇವರು ಸಿಲಿಂಡರ್ಗೆ ಬುಕ್ ಮಾಡಿದ್ರು ಕೂಡ ಇದುವರೆಗೂ ಸಿಲಿಂಡರ್ ಬಂದಿಲ್ಲ ಅನ್ನುವಂತ ವಿಚಾರ ಗೊತ್ತಾಗಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ವೃದ್ಧಾಶ್ರಮದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನರು ಕೂಡ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಅವರಿಗೆ ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ಟಿಫನ್ ಎಲ್ಲವೂ ಕೂಡ ಕೊಡಬೇಕಾಗುತ್ತೆ. ಗ್ಯಾಸ್ ಸಿಲಿಂಡರ್ ಇದ್ರೆ ಸರಿಯಾದ ಸಮಯಕ್ಕೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡೋದಕ್ಕಾಗುತ್ತೆ. ಆದ್ರೆ ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಾಕಷ್ಟು ವಯೋವೃದ್ಧರಿದ್ದಾರೆ. ಸೊ ಅವರು ಅಂದ್ರೆ ಕೆಲವೊಂದಷ್ಟು ಜನರು ಮಾನಸಿಕವಾಗಿ ಖಿನ್ನತೆಯಿಂದ ಬಳಲ್ತಾ ಇರುವಂತವ್ರು, ಅಥವಾ ಮತ್ತೊಂದಷ್ಟು ಜನರು ಏನು ಅವ್ರಿಗೆ ಯಾರು ಇಲ್ಲದೆ ಇರುವಂತವ್ರು ಇಲ್ಲಿ ಬಂದು ಆಶ್ರಯವನ್ನ ತೆಗೆದುಕೊಳ್ತಾ ಇರುವಂತದ್ದು. ಅಂತವರಿಗೆ ಎಲ್ರಿಗೂ ಕೂಡ ಇವರು ಆಶ್ರಯವನ್ನ ಕೊಟ್ಟು ಈ ವೃದ್ಧಾಶ್ರಮದಲ್ಲಿ ಅವರಿಗೆ ಊಟ, ತಿಂಡಿ ಸೇರಿದಂತೆ ನಾನಾ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಅಮ್ಮ, ಎಷ್ಟು ದಿನದಿಂದ ಸಮಸ್ಯೆ ಏನ್ ಆಗ್ತಾ ಇರೋದು, ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ ಸರ್? ಈಗ ಒಂದು 4-5 ದಿವಸ ಐತ್ರಿ ನಮಗ್ ಸಿಲಿಂಡರ್ ಸಿಗ್ತಾ ಇಲ್ರಿ. ಫೋನ್ ಹಚ್ಚಿದ್ರು ಅವ್ರು ನಮ್ಗೆ ಸಿಗಲ್ಲಾಗ್ಯದ್ರಿ ಮೇಡಮ್, ನೀವು ಯಾಕಂದ್ರೆ ಎನಿ ಟೈಮ್ ತಂದ್ ಕೊಡ್ತೀರಿ ಅವ್ರು. ಈಗ 4 ದಿವಸ ಹಿಡಿದು ಐತ್ರಿ ನಮಗ್ ಸಿಲಿಂಡರ್ ಸಿಗಲ್ಲಾಗ್ಯದ್ರಿ. ಬಾಳ ಕಷ್ಟ ಆಲತ್ತವ್ರಿ ಸರ್, ಕಷ್ಟ ಆಲತ್ತವ್ರಿ. ಎಲ್ಲಾ ಒಲಿ ಮೇಲ್ ಮಾಡ್ಬೇಕು. ಅವ್ರಿಗೆ ಮೊದ್ಲೇ ಸೆಕ್ಕಿರಿ, ಇನ್ನ ಸೆಕ್ಕಿ ಆಲತ್ತವ್ರ ಅವ್ರಿಗೆ. ಆದ್ರೂ ಮತ್ ಈಗ ಏನ್ ಮಾಡ್ಬೇಕ್ರಿ ಸರ್? ಅದಕ್ಕೆ ಎಲ್ಲರೂ ಸ್ವಲ್ಪ ಏನ್ ಆತದ ಸ್ವಲ್ಪ ನೋಡ್ರಿ ಸರ್. ಈಗ ಎಷ್ಟು ಜನ ಇರೋದಮ್ಮ ನಿಮ್ ವೃದ್ಧಾಶ್ರಮದಲ್ಲಿ? 15 ಜನ ಹರ ಸರ್. 15 ಜನ ಹರ. ಯಾರು ಇಲ್ದವ್ರು, ಮಾನಸಿಕ ಕಣ್ಣು ಇಲ್ದವ್ರು, ಕಿವಿ ಕೇಳಲ್ದವ್ರು, ಮಾತ್ ಬರ್ಲಾರ್ದವ್ರು ಅಂತವ್ರು ಯಾರು ಸರ್, ಅಷ್ಟು ಮಂದಿ ಸರ್. ಈಗ ಗ್ಯಾಸ್ ಮೇಲೆ ಆದ್ರೆ ಬೇಗ ಆಗಿ ಅವ್ರಿಗೆ ಊಟ ಬೇಗ ಸಿಗ್ತಾ ಇತ್ತು. ಒಲೆ ಮೇಲೆ ಅವ್ರಿಗೆ ಕರೆಕ್ಟ್ ಆಗಿ ಆಗುತ್ತಾ ಹೇಗೆ ಅಂತ? ಸ್ವಲ್ಪ ಅಸ್ತವ್ಯಸ್ತ ಆಲತ್ತವ್ರಿ ಸರ್ ಅವ್ರಿಗೆ. ಊಟದ ಆಯ್ತು, ಟಿಫಿನ್ ಆಯ್ತು. ಅವಾಗ 9-15 ನಿಮಿಷ ಕೊಡ್ತಿದೇವ್ರಿ ಸರ್. ಈಗ 10:15 ತಕ ಆಲಾಗತ್ತವ್ರಿ ಸರ್. ಸರಿ, ಎಷ್ಟು ಜನ ಇದಾರೆ, ಹೇಗ್ ಮಾಡ್ತೀರಿ? ಕೇಳಿದ್ರಿ ಏನಂತಾರೆ ಸಿಲಿಂಡರ್? ಸರ್ ನಮ್ಮಲ್ಲಿ 15 ಜನ ಇದಾರೆ ಸರ್. ಬುಕ್ ಮಾಡಿ 3-4 ದಿನ ಆಯ್ತು ಸರ್. ಈಗ ತಂಗ ಏಜೆನ್ಸಿದವ್ರ ಅಂತಾರ ಸರ್, ಇನ್ನ 2 ದಿನ ವೇಟ್ ಮಾಡ್ರಿ, ಬಂದ ತಕ್ಷಣ ನೀವು ಕಾಲ್ ಮಾಡ್ತೀವಿ, ಬಂದ ತಕ್ಷಣ ಇದು ಮಾಡಿ ಅವಾಗ ಕೊಡ್ತೀವಿ ಅಂತೇಳಿ. ಅಲ್ಲಿ ತನಕ ಯಾವ್ದೇ ಕಾರಣಕ್ಕೂ ನಮ್ಮಲ್ಲಿ ಬರಕ್ ಹೋಗ್ಬೇಡ್ರಿ, ನಾವು ಕಾಲ್ ಮಾಡ್ಬೇಡ್ರಿ ಅಂತ ಸರ್. ಮತ್ತೆ ಹೆಂಗ ಈಗ ಅಂತ ಸರ್? ಈಗ ಅನಿವಾರ್ಯವಾಗಿ ಹಳೆ ಪದ್ಧತಿನ ಸೌದೆ ಒಲೆ ಮೇಲೆ ಮಾಡಿಬಿಟ್ಟು ಅವ್ರಿಗೆ ಉಪಚಾರ ಏನಾದ್ರು ಕೊಡ್ಲಕತ್ತೀವಿ ಸರ್ ಈಗ. ಸೊ ಇದಿಷ್ಟು ವೃದ್ಧಾಶ್ರಮದವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ಸಿಲಿಂಡರ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಕಳೆದ 4-5 ದಿನಗಳಿಂದಲೂ ಕೂಡ ಸೌದೆ ಒಲೆ ಮೇಲೆ ಅಡಿಗೆ ಮಾಡಿ ಇಲ್ಲಿರುವಂತಹ ಅವರಿಗೆ ಏನು ಊಟ ಉಪಚಾರವನ್ನ ನೆರವೇರಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ನೋಡಿ, ಸರ್ಕಾರಿ ಶಾಲೆಗೂ ಕೂಡ ಗ್ಯಾಸ್ ಸಿಲಿಂಡರ್ನ ಅಭಾವದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೇವಲ ಅಷ್ಟೇ ಅಲ್ಲ, ಹಾಸ್ಟೆಲ್ಗೂ ಕೂಡ ಸಮಸ್ಯೆ ತಟ್ಟಿತ್ತು. ಈಗ ವೃದ್ಧಾಶ್ರಮಕ್ಕೂ ಕೂಡ ಸಮಸ್ಯೆ ಎದುರಾಗಿದೆ. ಇದರಿಂದಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು, ವೃದ್ಧರೆಲ್ಲರೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿರ್ಗತಿಕರು, ಮಾನಸಿಕ ಅಸ್ವಸ್ಥರ ವೃದ್ಧಾಶ್ರಮದಲ್ಲಿ ಪರದಾಡುವಂತಾಗಿದೆ. ಸಿಲಿಂಡರ್ ಇಲ್ಲದೆ 15 ಜನಕ್ಕೆ ಅಡುಗೆ ಮಾಡದೆ ಸವಾಲಾಗಿದೆ. 4 ದಿನಗಳಿಂದ ಸೌದೆ ಒಲೆ ಮೇಲೆ ಅಡುಗೆಯನ್ನ ತಯಾರಿ ಮಾಡಲಾಗ್ತಾ ಇದೆ. ಸೌದೆ ಒಲೆ ಮೇಲೆ ಸಮಯಕ್ಕೆ ಸರಿಯಾಗಿ
ಅಡಿಗೆ ಸಿದ್ಧವಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ರೊಟ್ಟಿ ಪಲ್ಯ ಮಾಡಲು ಅಪಾರ ಪ್ರಮಾಣದ ಸಮಯವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಸಾಕಷ್ಟು ಸಂಕಷ್ಟಗಳು ಸೃಷ್ಟಿಯಾಗಿರುವಂತದ್ದು. ಅದರಂತೆ ಗ್ಯಾಸ್ ಸಿಲಿಂಡರ್ ಎಫೆಕ್ಟ್ ನಿಂದ ಸಾಕಷ್ಟು ಜನರು ಪರದಾಟ ನಡೆಸ್ತಾ ಇರುವಂತದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ವೃದ್ಧಾಶ್ರಮಕ್ಕೂ ಗ್ಯಾಸ್ ಸಿಲಿಂಡರ್ ನ ಎಫೆಕ್ಟ್ ತಟ್ಟಿರುವಂತದ್ದು. ಕಲಬುರಗಿ ನಗರದ ಭಾಗ್ಯಜ್ಯೋತಿ ವೃದ್ಧಾಶ್ರಮಕ್ಕೂ ಇದೀಗ ಕಳೆದ 4 ದಿನಗಳಿಂದಲೂ ಕೂಡ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿರುವಂತಹ ವೃದ್ಧಾಶ್ರಮದವರು ಸೌದೆ ಒಲೆ ಮೇಲೆ ಏನು ಅಡಿಗೆಯನ್ನ ಮಾಡಿ ಅವರಿಗೆ ಊಟ ಬಡಿಸ್ತಾ ಇರುವಂತದ್ದು. ಸದ್ಯ ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಏನು ಕಟ್ಟಿಗೆಯಿಂದ ಏನು ಸೌದೆ ಒಲೆಯ ಮೂಲಕ ಈಗ ರೊಟ್ಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರೊಟ್ಟಿ ಮಾಡಿ ಇಲ್ಲಿರುವಂತಹ ವೃದ್ಧಾಶ್ರಮದಲ್ಲಿರುವಂತವರಿಗೆ ಊಟವನ್ನ ಬಡಿಸ್ತಾ ಇರುವಂತದ್ದು. ಪ್ರತಿನಿತ್ಯ ಬೆಳಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನದ ಊಟ, ರಾತ್ರಿಯ ಊಟ, 3 ಹೊತ್ತಿನ ಊಟವೂ ಕೂಡ ಸೌದೆ ಒಲೆಯ ಮೇಲೆನೆ ಅಡಿಗೆ ಮಾಡಿ ಇಲ್ಲಿರುವಂತಹ ವೃದ್ಧಾಶ್ರಮದಲ್ಲಿರುವಂತಹ ಜನರಿಗೆ ಊಟವನ್ನ ಬಡಿಸೋದಕ್ಕೆ ಇಲ್ಲಿರುವಂತಹ ವೃದ್ಧಾಶ್ರಮದವರು ಮುಂದಾಗಿರುವಂತದ್ದು. ಈಗ ಕಳೆದ ಏನು 4 ದಿನಗಳಿಂದಲೂ ಕೂಡ ಇವರು ಸಿಲಿಂಡರ್ಗೆ ಬುಕ್ ಮಾಡಿದ್ರು ಕೂಡ ಇದುವರೆಗೂ ಸಿಲಿಂಡರ್ ಬಂದಿಲ್ಲ ಅನ್ನುವಂತ ವಿಚಾರ ಗೊತ್ತಾಗಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ವೃದ್ಧಾಶ್ರಮದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನರು ಕೂಡ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಅವರಿಗೆ ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ಟಿಫನ್ ಎಲ್ಲವೂ ಕೂಡ ಕೊಡಬೇಕಾಗುತ್ತೆ. ಗ್ಯಾಸ್ ಸಿಲಿಂಡರ್ ಇದ್ರೆ ಸರಿಯಾದ ಸಮಯಕ್ಕೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡೋದಕ್ಕಾಗುತ್ತೆ. ಆದ್ರೆ ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಾಕಷ್ಟು ವಯೋವೃದ್ಧರಿದ್ದಾರೆ. ಸೊ ಅವರು ಅಂದ್ರೆ ಕೆಲವೊಂದಷ್ಟು ಜನರು ಮಾನಸಿಕವಾಗಿ ಖಿನ್ನತೆಯಿಂದ ಬಳಲ್ತಾ ಇರುವಂತವ್ರು ಅಥವಾ ಮತ್ತೊಂದಷ್ಟು ಜನರು ಏನು ಅವ್ರಿಗೆ ಯಾರು ಇಲ್ಲದೆ ಇರುವಂತವ್ರು ಇಲ್ಲಿ ಬಂದು ಆಶ್ರಯವನ್ನ ತೆಗೆದುಕೊಳ್ತಾ ಇರುವಂತದ್ದು. ಅಂತವರಿಗೆ ಎಲ್ರಿಗೂ ಕೂಡ ಇವರು ಆಶ್ರಯವನ್ನ ಕೊಟ್ಟು ಈ ವೃದ್ಧಾಶ್ರಮದಲ್ಲಿ ಅವರಿಗೆ ಊಟ, ತಿಂಡಿ ಸೇರಿದಂತೆ ನಾನಾ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಅಮ್ಮ, ಎಷ್ಟು ದಿನದಿಂದ ಸಮಸ್ಯೆ ಏನ್ ಆಗ್ತಾ ಇರೋದು, ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ? ಸರ್ ಈಗ ಒಂದು 4-5 ದಿವಸ ಐತ್ರಿ ನಮಗ್ ಸಿಲಿಂಡರ್ ಸಿಗ್ತಾ ಇಲ್ರಿ. ಫೋನ್ ಹಚ್ಚಿದ್ರು ಅವ್ರು ನಮಗೆ ಸಿಗಲ್ಲೋಗ್ಯದ್ರಿ ಮೇಡಮ್. ನೀವು ಯಾಕಂದ್ರೆ ಎನಿ ಟೈಮ್ ತಂದ್ ಕೊಡ್ತೀರಿ ಅವ್ರು. ಈಗ 4 ದಿವಸ ಹಿಡ್ದು ಐತ್ರಿ ನಮಗ್ ಸಿಲಿಂಡರ್ ಸಿಗಲ್ಲೋಗ್ಯದ್ರಿ. ಬಾಳ ಕಷ್ಟ ಆಲತ್ತರಿ ಸರ್, ಕಷ್ಟ ಆಲತ್ತರಿ. ಎಲ್ಲಾ ಒಲಿ ಮೇಲ್ ಮಾಡ್ಬೇಕು. ಅವ್ರಿಗೆ ಮೊದ್ಲೇ ಸೆಕ್ಕಿರಿ, ಇನ್ನ ಸೆಕ್ಕಿ ಆಲತ್ತಾರ ಅವ್ರಿಗೆ. ಆದ್ರೂ ಮತ್ ಈಗ ಏನ್ ಮಾಡ್ಬೇಕ್ರಿ ಸರ್? ಅದಕ್ಕೆ ಎಲ್ಲರೂ ಸ್ವಲ್ಪ ಏನ್ ಆತದ ಸ್ವಲ್ಪ ನೋಡ್ರಿ ಸರ್. ಈಗ ಎಷ್ಟು ಜನ ಇರೋದಮ್ಮ ನಿಮ್ಮ ವೃದ್ಧಾಶ್ರಮದಲ್ಲಿ? 15 ಜನ ಅರ ಸರ್. 15 ಜನ ಅರ. ಯಾರು ಇಲ್ದವ್ರು, ಮಾನಸಿಕ ಕಣ್ಣಿಲ್ದವ್ರು, ಕಿವಿ ಕೇಳಲ್ದವ್ರು, ಮಾತ್ ಬರ್ಲಾರ್ದವ್ರು ಅಂತವ್ರು ಯಾರು ಸರ್, ಅಷ್ಟು ಮಂದಿ. ಸರ್ ಈಗ ಗ್ಯಾಸ್ ಮೇಲೆ ಆದ್ರೆ ಬೇಗ ಆಗಿ ಅವ್ರಿಗೆ ಊಟ ಬೇಗ ಸಿಗ್ತಾ ಇತ್ತು. ಒಲೆ ಮೇಲೆ ಅವ್ರಿಗೆ ಕರೆಕ್ಟ್ ಆಗಿ ಆಗುತ್ತಾ ಹೇಗೆ ಅಂತ? ಅದ್ ಸ್ವಲ್ಪ ಅಸ್ತವ್ಯಸ್ತ ಆಲತ್ತರಿ ಸರ್ ಅವ್ರಿಗೆ. ಊಟದ ಆಯ್ತು, ಟಿಫಿನ್ ಆಯ್ತು. ಅವಾಗ 9-15 ನಿಮಿಷ ಕೊಡ್ತಿದೇವ್ರಿ ಸರ್. ಈಗ 10:15 ತಕ ಆಲಾಗತ್ತವ್ರಿ ಸರ್. ಸರಿ, ಎಷ್ಟು ಜನ ಇದಾರೆ, ಹೇಗ್ ಮಾಡ್ತೀರಿ? ಕೇಳಿದ್ರಿ ಏನಂತಾರೆ ಸಿಲಿಂಡರ್? ಸರ್ ನಮ್ಮಲ್ಲಿ 15 ಜನ ಇದಾರೆ ಸರ್. ಬುಕ್ ಮಾಡಿ 3-4 ದಿನ ಆಯ್ತು ಸರ್. ಈಗ ತಂಗ ಏಜೆನ್ಸಿದವ್ರ ಅಂತಾರ ಸರ್, ಇನ್ನ 2 ದಿನ ವೇಟ್ ಮಾಡ್ರಿ, ಬಂದ ತಕ್ಷಣ ನೀವು ಕಾಲ್ ಮಾಡ್ತೀವಿ, ಬಂದ ತಕ್ಷಣ ಇದು ಮಾಡಿ ಅವಾಗ ಕೊಡ್ತೀವಿ ಅಂತೇಳಿ. ಅಲ್ಲಿ ತನಕ ಯಾವ್ದೇ ಕಾರಣಕ್ಕೂ ನಮ್ಮಲ್ಲಿ ಬರಕ್ಕೂ ಹೋಗ್ಬೇಡ್ರಿ, ನಾವು ಕಾಲ್ ಮಾಡ್ಬೇಡ್ರಿ ಅಂತ ಸರ್. ಮತ್ತೆ ಹೆಂಗ ಈಗ ಅಂತ ಸರ್? ಈಗ ಅನಿವಾರ್ಯವಾಗಿ ಹಳೆ ಪದ್ಧತಿನ ಸೌದೆ ಒಲೆ ಮೇಲೆ ಮಾಡಿಬಿಟ್ಟು ಅವ್ರಿಗೆ ಉಪಚಾರ ಏನಾದ್ರು ಕೊಡ್ಲಕತ್ತೀವಿ ಸರ್ ಈಗ. ಸೊ ಇದಿಷ್ಟು ವೃದ್ಧಾಶ್ರಮದವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ಸಿಲಿಂಡರ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಕಳೆದ 4-5 ದಿನಗಳಿಂದಲೂ ಕೂಡ ಸೌದೆ ಒಲೆ ಮೇಲೆ ಅಡಿಗೆ ಮಾಡಿ ಇಲ್ಲಿರುವಂತಹ ಅವರಿಗೆ ಏನು ಊಟ ಉಪಚಾರವನ್ನ ನೆರವೇರಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.